ಏನಿಲ್ಲ, ಇವತ್ತು ನಮ್ಮೂರ ಬಸವ ಜಯಂತಿ ಹಬ್ಬ. ಸೊ ಇವತ್ತು ನಮ್ಮ ಹಿರಿಯರು ಏನೇನು ಮಾಡ್ತಿರೋ ಅದನ್ನು ನಾವು ಮಾಡಬೇಕು ಅಂತ ಇದ್ದೀವಿ. ಇವತ್ತು ಏನೇನು ಕೆಲಸ ಐತೆ ಅಂತ. ಆ್ಯಕ್ಚುಲಿ ನಮ್ಮೂರಾಗೆ 3 ವರ್ಷಕ್ಕೊಂದ್ಸರಿ ಜಾತ್ರೆ ಮಾಡ್ತಾಯಿದ್ದೀವಿ. ನೋಡೋಣ, ಇವತ್ತು ನಾರ್ಮಲ್ ಥರ. ಸೊ ಇವತ್ತು ಮಾಡಿದ್ದೆಲ್ಲ ಆದಷ್ಟು ನಾನು ಕ್ಯಾಪ್ಚರ್ ಮಾಡ್ತೀನಿ. ಪೂರ್ವಜನರು ಏನೇನು ಮಾಡ್ತಿರೋ ಅದನ್ನು ನಾವು ಕ್ಯಾಪ್ಚರ್ ಮಾಡಿ ನಿಮಗೆ ತಲುಪಿಸ್ಬೇಕಂತ ಇದ್ದೀವಿ. ಸೊ ಏನಕ್ಕೆ ಮಾಡ್ತಾವ್ರೆ ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಸೊ ಜಸ್ಟ್ ಒಂದು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ನೋಡಿ. ಬಸವಣ್ಣನಿಗೆ ಎಲ್ಲಿ ಪೂಜೆಗೆ ಇದು? ಇನ್ನೊಂದು ದೇವ್ರ ಐತೆ, ಅದಕ್ಕೆ ಕಟ್ಟಲ್ವಾ? ಇಲ್ಲ, ಓಕೆ ಓಕೆ. ಒಳಗಡೆ ಬಂದಿದ್ದೀನಿ. ನಮ್ಮ ಅಣ್ಣಂದಿರು ಎಲ್ಲರೂ ಏನೋ ಕೆಲಸ ಮಾಡ್ತಾವ್ರೆ. ಸೊ ಕೇಳೋಣ ಏನ್ ಮಾಡ್ತಾವ್ರೆ ಅಂತ. ಅಣ್ಣ ಏನಣ್ಣ ಇದು? ನಾವು ಕುಂದಳ್ಳಿಗೆ ಬಸವನ ಜಯಂತಿ ಹಬ್ಬ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ತರನೇ ಈ ವರ್ಷನೂ ಬಸವನ ಜಯಂತಿ ಹಬ್ಬಕ್ಕೆ ಪಾನಕ, ಹೆಸರು ಬೇಳೆ, ಮಜ್ಜಿಗೆ ಎಲ್ಲ ವಿತರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ತರನೇ ಈ ವರ್ಷನೂ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಪಾನಕ, ಹೆಸರು ಬೇಳೆ, ಮಜ್ಜಿಗೆ ಹಾಕೋದಕ್ಕೋಸ್ಕರ. ಏನಣ್ಣ ನೀವೇನಾದ್ರು ಹೇಳ್ತೀರಾ ಹಬ್ಬದ ಪ್ರಯುಕ್ತ? ಹಬ್ಬದ ಪ್ರಯುಕ್ತ ಏನಲ್ಪ, ಪ್ರತಿ ವರ್ಷದಂತೆ ಈ ವರ್ಷ ಹೆಸರು ಬೇಳೆ, ಪಾನಕ, ಮಜ್ಜಿಗೆ ವಿತರಣೆ ಎಲ್ಲ ರೆಡಿ ಆದ್ಮೇಲೆ ನಿಮ್ಗೆ ಮತ್ತೆ ತೋರಿಸ್ತೀನಿ. ತಯಾರಿ ನಡೀತಾ ಐತೆ. ನಮ್ಮೂರು ಹುಡುಗರು, ದೊಡ್ಡವರು, ಅಣ್ಣಂದಿರು ಎಲ್ಲ. ಇದು ಪಾನಕಕ್ಕೆ ಮತ್ತೆ ಇದು ಮಜ್ಜಿಗೆ, ಸೊ ಅದು ಹೆಸರು ಬೆಳೆಗೆ ಎಲ್ಲ ರೆಡಿ ಐತೆ. ಎಲ್ಲ ನಮ್ಮ ಅಣ್ಣಂದಿರು ಎಲ್ಲರೂ ಮಾಡ್ತಾವ್ರೆ ಸ್ವೀಟು. ಇದು ಇಷ್ಟೆಲ್ಲ ಇದು ಅಷ್ಟು ಬೆಲ್ಲದ ಪಾನ್ ಇದು, ಆಮೇಲೆ ಎಲ್ಲ ಮಿಕ್ಸ್ ಮಾಡಿ ಜಾಸ್ತಿ ಮಾಡ್ತೀವಿ. ಮುಗ್ದೈತೆ. ಇವಾಗ ನಮ್ಮ ಹುಡುಗರ ಪೂಜೆ ನಡೀತಾ ಐತೆ. ನಮ್ದು ನಮ್ಮ ಸ್ವಾಮಿಯವರು ಹೇಳ್ತಾವ್ರೆ. ಸೊ ಇದು ನಮ್ದು ಹುಡುಗರು ಲಾಸ್ಟ್ ಪೂಜೆ. ಇವತ್ತು ನಮ್ಮ ಸ್ಪಾನ್ಸರ್ಸ್ ಎಲ್ಲ 4,000 ಬ್ಯಾಟ್ ತಂದಿದ್ದೀವಿ. ಬ್ಯಾಟ್ ಮಾರ ಸಖತ್ತಾಗವೆ. ಒಂದು 6 ಹೋಗಿಲ್ಲ ಬ್ಯಾಟ್ ಒಳಗಿಂದ. ಹಳೆ ಬ್ಯಾಟ್ ಒಳಗೆ ಹೊಡಿತಾವ್ರ ತಿರ್ಗಾ. ಹೌದು, ಯಾಕೆ ಯಾವ ಸೆಟ್ ಆಗಲ್ಲ ಅಂತ.